ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದನ್ನು ಮರೀದೆ ಎಲ್ಲನೂ ಮಾಡಿಬಿಟ್ಟು ವಿಡಿಯೋ ನೋಡಿರಿ. ಫಸ್ಟ್ ಅದನ್ನು ಮಾಡಿ ತೋರಿಸು. ಇವಾಗ ಮಾಲ್ಗೆ ಬಂದಿದ್ದಾರೆ. ನನ್ನ ಹಸ್ಬೆಂಡ್ ಮಾಲ್ಗೆ ಕರ್ಕೊಂಡ್ಬಂದಿದ್ದಾರೆ. ಗೌಡ್ರು ಮಾಲ್ಗೆ ಬಂದಿದ್ದೀವಿ. ಇಮಾನಿಗೆ ಗಿಫ್ಟ್ ತೊಗೊಳೋದಕ್ಕೆ. ಸದ್ವಿಕ್ ಹೋಗಿದ್ದಾನೆ. ಸದ್ವಿಕ್ ಗಿಫ್ಟ್ ಕೊಡಬೇಕಂತೆ. ಸೊ ಸದ್ವಿಕು ಮತ್ತು ಅವ್ರ ಅಪ್ಪ ಹೋಗಿದ್ದಾರೆ. ನಾನು ಇಮಾನಿ ಕಾರಲ್ಲೇ ಕೂತಿದ್ದೀವಿ. ಅವ್ರ ಪಪ್ಪ ಸರ್ಪ್ರೈಸ್ ಕೊಡಬೇಕು ಇಮಾನಿಗೆ ಗಿಫ್ಟ್ ಅಂತೇಳಿ ನನ್ನ ಇಮಾನಿನ ಇಲ್ಲೇ ಕೂರಿಸಿ ಅಪ್ಪ ಮಗ ಇಬ್ಬರು ಹೋಗಿದ್ದಾರೆ. ಅದೇನು ಗಿಫ್ಟ್ ತೊಗೊಂಬರ್ತಾರೋ ಗೊತ್ತಿಲ್ಲ. ಇಮಾನಿಗೆ ನೈಟ್ ಕಟ್ ಮಾಡ್ಸೋಕ್ಕೆ ಅಂತ ಕೇಕ್ ತೊಗೊಂಬಂದಿದ್ದಾರೆ. ಇವಾಗ ನೈಟ್ ಕೇಕ್ ಕಟ್ ಮಾಡಿಸ್ತೀವಿ. ಈಗ ಆಲ್ರೆಡಿ 10:30 ಆಗಿದೆ. 12 o'clock ಅಂತ ಇವಳು ಮಲಗಿಸೋಣ ಇಲ್ಲ ಏನು ಮಾಡೋದು. ಬೆಳಗ್ಗೆ ಸ್ಕೂಲ್ಗೆ ಬೇರೆ ಎದ್ದೇಳಬೇಕು. ನಿದ್ದೆ ಅಂತ ಇದ್ಲು. ಬನ್ನಿ ಸರ್ಪ್ರೈಸ್. ಹೋಗಿದ ತಕ್ಷಣ ಮಲ್ಕೊಂಡ್ಬಿಡ್ಬೇಕಿತ್ತು. ಬಾಯ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಅಲ್ಲಿ. ಹೋಮ್ವರ್ಕ್ ಬರ್ತಿದೆ ಫ್ರೆಂಡ್ಸ್. ಹೋಮ್ವರ್ಕ್ ನನ್ನ ಕೇಳಿ ಮಾಡಿಸಿದ್ದಾಳೆ. ಒಂದೇ ನಿದ್ದೆ ಬಂದಿತ್ತು ಗೊತ್ತಾ ಫ್ರೆಂಡ್ಸ್. ಆಗ ಫ್ರೆಂಡ್ ಬಚ್ಚಿನಿ ಎಷ್ಟು ನಿದ್ದೆ ಬಂದಿತ್ತು ಗೊತ್ತಾ. ಕಣ್ಣು ಬಿಡಕ್ಕಾಗ್ತಿರ್ಲಿಲ್ಲ. ಅದಕ್ಕೂ ಏನೋ ಒಂದು ಲೆಟರ್ ಬರೆಸ್ಕೊಂಡಿದ್ದೀನಿ. ಅದಕ್ಕೆ ಹಿಂಗೆ ಆಡ್ತಿದೆ ನೋಡಿ. ಒಂದು ಲೆಟರ್ ಅಲ್ಲ, ಒಂದು ಪೇಜ್. ಎಷ್ಟೊಂದು ಸರಿ ಬರ್ಕೊಟ್ಟೈತೆ. ಇದೊಂದು ಸರಿ ಹ್ಯಾಂಡ್ ರೈಟಿಂಗ್ ಗೊತ್ತಾಗ್ಬಿಡುತ್ತಂತೆ ಮ್ಯಾಮ್ಗೆ. ನಂತರ ಹೊತ್ತು ಬರೆಯೋಕ್ಕಾಗಲ್ಲ. ಸ್ವಲ್ಪ ದತ್ತು. ವೆಯ್ಟ್ ಮಾಡ್ತಾ ಇದ್ದೀನಿ. ಏನು ಗಿಫ್ಟ್ ತೊಗೊಂಬರಕ್ಕೆ ಹೋಗಿದ್ದಾರೆ ನೋಡೋಣ. ನಮ್ಮ ರಾಘು ಮೊಮ್ಮ ಇದು ದೊಡ್ಡದೇನೋ ಕೊಡ್ಸಿದ್ದಾನೆ. ನೋಡ್ಬೇಕು ಏನಿದೆ ಅಂತ. ನಾಳೆ ಓಪನ್ ಮಾಡಿ ಚಕ್ಕ 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 ಅಂತ ನೋಡ್ಬಿಡ. ನಮ್ಗೆ ಎಲ್ಲಿ ಫಂಕ್ಷನ್ ಮಾಡೋದಂತ ಕನ್ಫ್ಯೂಷನ್ ಇದೆ. ಬಟ್ ಇಮಾನಿಗೆ ಏನೋ ಡ್ಯಾನ್ಸ್ ಕ್ಲಾಸಲ್ಲಿ ಮಾಡಬೇಕು ಅಂತ ಆಸೆ ಇದೆ. ಬಟ್ ಎಲ್ಲರೂ ಮಾಡ್ತಿದ್ದಾರೆ. ಎಲ್ಲರೂ ಮಾಡ್ತಾರೆ. ಎಲ್ಲರೂ ಬರ್ಡೇಲೂ ಮಾಡಿದ್ದಾರೆ. ಅಷ್ಟೊಂದು ಇಷ್ಟ ಇಲ್ಲ ಡ್ಯಾನ್ಸ್ ಕ್ಲಾಸಲ್ಲಿ ಮಾಡೋದು. ಬಿಕಾಸ್ ಒಬ್ರಿಗೆ ಯಾಕೆ ತೊಂದರೆ ಕೊಡೋದು. ಊಟ ಎಲ್ಲ ಹಾಕೋಣ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಅಲ್ಲಿ ಸುಮ್ಮನೆ ಸರ್ಗೆ ಹಿಂಸೆ ಆಗುತ್ತೆ. ಸರ್ಗೆ ಕ್ಲೀನ್ ಮಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ. ಮೈಂಟೈನ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಂತ ಅಷ್ಟೇ. ಅದ್ಬಿಟ್ಟು ಇನ್ನೇನೇನು ಟೆನ್ಷನ್ ಇಲ್ಲ. ಇವತ್ತು ಮೇರಿ ಅಕ್ಕನ ಬರ್ಡೇ ಇತ್ತು. ಆವತ್ತು ಗೌತಮ್ ಅಕ್ಕನ ಬರ್ಡೇ ಇತ್ತು. ಅವತ್ತು ಶಾರುನ್ ಬರ್ಡೇ ಇತ್ತು. ಅವರು ಎಲ್ಲ ಬರ್ಡೇನೂ ಅಲ್ಲೇ ಮಾಡ್ತಾರೆ ಸರ್. ಆ ಥರ ಏನಿಲ್ಲ. ಎಲ್ಲ ಮಕ್ಳು ಬರ್ತ್ಡೇನೂ ಮಾಡ್ತಾರೆ. ಇವತ್ತು 2 ಜನನ ಬರ್ಡೇ ಇತ್ತು. 2 ಮೆಂಬರ್ಸ್ ಬರ್ತ್ಡೇ ಎಲ್ಲ ಮಾಡ್ತಾರೆ. ಆ ಥರ ಏನಿಲ್ಲ ಸರ್. ಬಟ್ ನಾನು ಏನಕ್ಕೆ ಸರ್ಗೆ ಸುಮ್ಮನೆ ತೊಂದರೆ ಕೊಡೋದು ಅಂತ ಯೋಚನೆ ಮಾಡ್ತೀನಿ. ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಇಮಾನಿಗೆ ಯಾಕೋ ಡ್ಯಾನ್ಸ್ ಕ್ಲಾಸಲ್ಲಿ ಮಾಡ್ಕೋಬೇಕು ಅಂತ ಇಷ್ಟ. ಬಟ್ ನಾನು ಯಾವಾಗಲೂ ನಾವು ಯೂಶ್ವಲಿ ಗ್ರ್ಯಾಂಡಾಗಿ ನೋಡಿದ್ದೀನಿ. ನನಗೆ ಪಾಸ್ಟ್ ವೀಡಿಯೋಸ್ ಎಲ್ಲ ಗ್ರ್ಯಾಂಡಾಗಿ ನಾವು ಮನೇಲೇ ಮಾಡ್ತಾ ಇದ್ದೆ. ನೋಡೋಣ ಈ ಸಲ ಎಲ್ಲಿ ಫಿಕ್ಸ್ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಅಕಸ್ಮಾತ್ ನಾವು ಡ್ಯಾನ್ಸ್ ಕ್ಲಾಸಿಂದ 6 o'clockಗೆ ಬಂದ್ಬಿಟ್ರೆ ಇಲ್ಲೊಂದು ಕೇಕ್ ಕಟ್ ಮಾಡ್ತೀವಿ. ಈಗ ಒಂದು ಕೇಕು, ಡ್ಯಾನ್ಸ್ ಕ್ಲಾಸಲ್ಲಿ ಒಂದು ಕೇಕು, ಮತ್ತು ಮನೇಲೊಂದು ಕೇಕ್. ಫ್ರೆಂಡ್ಸ್ ಮಾಡಿದ್ರೆ ಡ್ಯಾನ್ಸ್ ಕ್ಲಾಸ್ ಇಲ್ಲಾಂದರೆ ಮನೆ. ಇನ್ನು ನಾವು ಏನೇನು ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ. ಎಲ್ಲ ನಾಳೆ ಮಾಡಬೇಕು. ಸದ್ಯಕ್ಕೆ ಇವತ್ತು ನನ್ನ ಹಸ್ಬೆಂಡ್ ಶಾಪಿಂಗ್ ಕರ್ಕೊಂಬಂದಿದ್ದಾರೆ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಶಾಪಿಂಗ್ ಹೋಗಿದ್ದಾರೆ. ಅವ್ರು ಬಂದಿದ್ದಾರೆ. ಕೇಕ್ ತೋರಿಸು, ನಂಗೆ ಗೊತ್ತಾಗ್ಬೇಕು. ಕೇಕ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಓಪನ್ ಮಾಡೋಣ ಕೇಕ್. ವಾವ್, ಕೊಕೊನೆಟ್ ಕೇಕ್ ಇದು ಸಖತ್ತಾಗಿರುತ್ತೆ ಮಾತ್ರ. ಹಾಸನ್ ಅಯ್ಯಂಗಾರಲ್ಲಿ ಮಾಡಿಸಿದ್ದು ನಾವು ಇದು ಕೇಕು. ನನ್ನ ಪರ್ಸ್ನಲಿ ನನ್ನ ಫೇವ್ರೆಟ್ ಕೇಕ್ ಇದು. ಇಮಾನಿ ನಿನಗೆ? ಹೌದು, ಅವಳಿಗೂ ಇಷ್ಟ. ಆ್ಯಕ್ಚುಲಿ ನಾನು ನನ್ನ ಬರ್ತಡೇಗೂ ಇದನ್ನೇ ಹೇಳಿದ್ದೆ. ನಂಗೆ ತುಂಬಾ ಇಷ್ಟ ಇದು. ಮೊದಲು ಈ ಕೇಕ್ನ ಕಂಡಿಡ್ದಿದ್ದೆ ಪಪ್ಪ. ಅವರೇ ತಂದಿದ್ದು. ಸುಮ್ಮನೆ ತೊಗೊಂಬಂದರು. ಬಟ್ ಕೇಕ್ ಮಾತ್ರ ಅಮೇಝಿಂಗ್. ನಿಜ ಹೇಳ್ತೀನಿ, ಸಖತ್ ಟೇಸ್ಟ್ ಇದೆ. ಒಳಗಡೆ ಎಲ್ಲ ಫುಲ್ ಡ್ರೈ ಫ್ರೂಟ್ಸು, ನಟ್ಸ್ ಎಲ್ಲ ಇರುತ್ತೆ. ತಿನ್ನೋಕ್ಕೇನೋ ಒಂಥರ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ವೆಯ್ಟ್ ಮಾಡ್ತಾ ಇದ್ದೀನಿ. ಬರಲಿ ನೋಡೋಣ ಏನು ತೊಗೊಂಬರ್ತಾರೆ ಅಂತ. ಎದ್ದು ಸ್ನಾನ ಮಾಡಿಕೊಂಡು ಇವಾಗ ಎಲ್ಲರೂ ಯಾವ್ದಾರ ಬಟ್ಟೆ ಹಾಕೋಬೇಕು. ಅವಳು ಯಾವ ಬಟ್ಟೆ ಹಾಕೋತಾಳೆ ಗೊತ್ತಿಲ್ಲ. ಬನ್ನಿ ಬೇಗ ರೆಡಿ ಮಾಡೋಣ. ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ಈ ಸಲ. ಮಲ್ಲಿಗೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ. ಬನ್ನಿ ಇವಾಗ ಅವಳು ಯಾವ ಡ್ರೆಸ್ ಸೆಲೆಕ್ಟ್ ಮಾಡ್ತಾಳೋ ಆ ಡ್ರೆಸ್ ಹಾಕೋತಾಳೆ ಇವತ್ತು. ನೋಡಿ ಫ್ರೆಂಡ್ಸ್, ಎಲ್ಲ ವೆಯ್ಟಿಂಗಲ್ಲಿದ್ದಾರೆ. ಕೇಕೆಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು. ಯಾರಿದು ಹೊಸ ಮೆಂಬರು? ಮಾಲೀಕ ಇವನಲ್ಲ. ಇವಾಗ ಮನೇಲಿ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ನಾನು ಕೇಕ್ ತರಿಸಿದ್ದೆ. ಬಟ್ ಅವನೇನು ಮಾಡಿದ್ದಾನೆ, ಕೇಕ್ನ ತೊಗೊಂಬರ್ಬೇಕಾದ್ರೆ ಶೇಕ್ ಮಾಡ್ಕೊಂಡು ಬಂದಿದ್ದಾನೆ. ಸ್ವಲ್ಪ ಹಾಳಾಗಿದೆ.
ಬಟ್ ಲಾಸ್ಟ್ ಇಯರೂ ಪಾಪ ಇಮಾನಿಗೆ ಆ ಥರನೇ ಆಗಿತ್ತು ಕೇಕು, ಈ ಇಯರೂ ಇದೇ ಥರ ಆಗಿದೆ. ನಮ್ಮದು ಲಾಸ್ಟ್ ಮೂಮೆಂಟಲ್ಲಿ ಫುಲ್ ಪ್ಲ್ಯಾನ್ ಚೇಂಜ್ ಆಯಿತು. ಆ್ಯಕ್ಚುಲಿ ಏನಾಯ್ತು ಅಂದರೆ, ನನ್ನ ಹಸ್ಬೆಂಡು ಸ್ವಲ್ಪ ಡ್ಯೂಟಿ ಮೇಲೆ ಹೊರಗಡೆ ಹೋಗ್ತೀನಿ, ನಾನು ಇಮಾನಿ ಬರ್ತಡೇ ಇರೋಕ್ಕಾಗಲ್ಲ, ನೀವು ಡ್ಯಾನ್ಸ್ ಕ್ಲಾಸಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಬಟ್ ಹಾಗೆ ನಾನು ಸರ್ಗೂ ಫೋನ್ ಮಾಡಿ ಡ್ಯಾನ್ಸ್ ಕ್ಲಾಸಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತೆಲ್ಲ ಹೇಳಿದ್ದೆ. ಬಟ್ 3 4 ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದ್ರು, ಇಲ್ಲ ಬರ್ತಾಯಿದ್ದೀನಿ, ಹೋಗಿದ್ದ ಕೆಲಸ ಆಯಿತು, ಬೇಗ ಬರ್ತಾಯಿದ್ದೀವಿ, ಸೊ ಮನೆಯಲ್ಲೇ ಮಾಡೋಣ, ಯಾವಾಗ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರಲ್ಲಿ ಹೇಗೆ ಮಾಡಿದ್ವೋ ಅದೇ ಥರ ಮನೇಲೇ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿದ್ರು. ಸೊ ನಾನು ಬೇರೆ ಸರ್ಗೆ ಬೇರೆ ಮುಂಚೆನೇ ಹೇಳ್ಬಿಟ್ಟಿದ್ದೆ, ಅಲ್ಲಿ ಕೇಕ್ ಕಟ್ ಮಾಡಿಸೋಣ ಸರ್, ಅಲ್ಲಿ ಮಾಡೋಣ ಅಂತ. ಆ್ಯಂಡ್ ನನ್ನ ಹಸ್ಬೆಂಡ್ ಹೇಳಿದ್ರು ಈ ಥರ ಹೇಳಿದ್ರು. ಆಮೇಲೆ ಅಷ್ಟರಲ್ಲಿ ಸರಿಗೆ ಕಾಲ್ ಮಾಡಿ, ಸರ್ ಇಲ್ಲೂ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಸೊ ಡ್ಯಾನ್ಸ್ ಕ್ಲಾಸಲ್ಲಿ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ, ಊಟ ಎಲ್ಲ ಅರೇಂಜ್ ಮಾಡೋಣ ಅಲ್ಲಿ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಆಗಲಿಲ್ಲ. ಸೊ ನಾನು ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ. ಸ್ನ್ಯಾಕ್ಸು ಮತ್ತು ನಾನು ಸರ್ ಒಂದು ಕೇಕ್ ತರಿಸಿದ್ರು, ಅಲ್ಲಿಗೆ ನಾನು ಕೇಕು ಪೀಸಸ್ ಬರುತ್ತಲ್ಲ ಅದನ್ನು ತೊಗೊಂಡೋಗಿದ್ದೆ. ಸೊ ಹೆಂಗೋ ಮ್ಯಾನೇಜ್ ಆಯಿತು. ಸ್ನ್ಯಾಕ್ಸು, ಜ್ಯೂಸ್ ತೊಗೊಂಡೋಗಿದ್ದೆ, ಸಮೋಸ ತೊಗೊಂಡೋಗಿದ್ದೆ, ಚಿಪ್ಸು, ಚಾಕ್ಲೇಟ್ಸ್ ಇದೆಲ್ಲ ತೊಗೊಂಡೋಗಿದ್ದೆ ನಾನು. ಪರವಾಗಿಲ್ಲ, ಎಲ್ರಿಗೂ ಆಯಿತು. ಮತ್ತು ಮನೇಲಿ ಬಂದು ಸೆಲೆಬ್ರೇಟ್ ಮಾಡಬೇಕಿತ್ತು, ಫುಡ್ಡೆಲ್ಲ ಅರೇಂಜ್ ಮಾಡಿದ್ದೆ. ಆ್ಯಂಡ್ ರಾಜೇಶು ಫ್ರೆಂಡ್ಸೂ ಬರ್ತೀನಿ ಅಂತ ಹೇಳಿದರು. ಹಾಗೆ ನಾನು ಅಲ್ಲಿ ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ನನಗೆ ಕ್ಲೋಸ್ ಇದ್ದಾರೆ, ಆ ಪೇರೆಂಟ್ಸ್ನ ನಾನು ಇನ್ವೈಟ್ ಮಾಡಿದ್ದೆ, ಬನ್ನಿ ಮನೆಯಲ್ಲಿ ಕೇಕ್ ಕಟ್ ಮಾಡ್ತಾಯಿದ್ದೀರಿ ಇಮಾನಿಗೆ, ಆ್ಯಂಡ್ ಫುಡ್ ಇದೆ, ಅಲ್ಲೇ ಊಟ ಮಾಡ್ಕೊಂಡು ಹೋಗೋರಂತೆ, ಬನ್ನಿ ಅಂತ ಕರೆದಿದ್ದೆ. ನನಗೆ ಫೇವ್ರೇಟ್ ಆಗಿರೋರೆಲ್ಲ ಬಂದಿದ್ದರು. ಸ್ವಲ್ಪ ಜನಕ್ಕೆ ಬರೋಕ್ಕಾಗಿಲ್ಲ, ಬಿಕಾಸ್ ನಮ್ಮ ಮನೆಗೂ ಅವ್ರ ಮನೆಗೂ ಸ್ವಲ್ಪ ದೂರ ಇರುತ್ತಲ್ವ ಡ್ಯಾನ್ಸ್ ಕ್ಲಾಸ್ಗೂ. ಸ್ವಲ್ಪ ಜನ ಬರಲಿಲ್ಲ, ಬಟ್ ಸ್ವಲ್ಪ ಜನ ಬಂದರು. ತುಂಬಾ ಖುಷಿಯಾಯಿತು. ಎಲ್ಲ ಸ್ನ್ಯಾಕ್ಸ್ ತಿಂತಾಯಿದ್ದಾರೆ. ಬಟ್ ಏನೋ ಅಂದ್ಕೊಂಡೆ, ಬಟ್ ಏನೋ ಆಯಿತು. ಬಟ್ ಏನೋ ನಾನು ಅಂದ್ಕೊಂಡಿದ್ದೀನಿ ಚೆನ್ನಾಗಾಯಿತು ಅಂತ. ಬಟ್ ಪೇರೆಂಟ್ಸ್ ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ. ಬಟ್ ಪೇರೆಂಟ್ಸ್ಗೇನಾದರೂ ಬೇಜಾರಾಗಿದ್ದರೆ ಸಾರಿ. ಆ್ಯಂಡ್ ಅಲ್ಲೇ ಈ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಇಮಾನಿ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಓಪನ್ ಮಾಡು ಅಂತ ಹೇಳ್ತಾನೆ ಇದ್ದರು. ಇಮಾನಿ 1-2 ಗಿಫ್ಟ್ಸ್ ಏನೋ ಓಪನ್ ಮಾಡಿದ್ಲು ಅಂತ ಅನಿಸುತ್ತೆ, ನೋಡಿ ವಿಡಿಯೋದಲ್ಲಿ ಮಾಡಿದ್ದಾಳೆ. ಬಟ್ ಮಿತಾಲಿ ಒಂದು ಗಿಫ್ಟ್ ಕೊಟ್ಟಿದ್ಲು, ಅದು ಕ್ಯಾಟ್ದು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಥರದ್ದು ಶಿವಾನಿಗೂ ಅವ್ರ ಪಪ್ಪ ಗಿಫ್ಟ್ ಕೊಟ್ಟಿದ್ರು, ಸೇಮ್ ಗಿಫ್ಟ್ ಮಿತಾಲಿ ನಮಗೆ ಕೊಟ್ಟಿದ್ಲು. ಬಟ್ ಇಮಾನಿಗೆ ತುಂಬಾ ಇಷ್ಟ ಆಗಿದೆ. ಯಾಕಂದರೆ ನಮ್ಮ ಮನೇಲಿ ಒಂದು ಕ್ಯಾಟ್ ಇತ್ತು, ಅದು ತುಂಬಾ ಇಷ್ಟ ಆಯಿತು ಇಮಾನಿಗೆ. ಯಾವಾಗಲೂ ಆಟಾಡ್ತಾ ಇದ್ಲು. ಬಟ್ ಅದು ಸಮ್ ಪ್ರಾಬ್ಲಮಿಂದ ಅದು ಎಕ್ಸ್ಪೈರ್ ಆಯಿತು. ಆವಾಗಿನ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು ಅವಳು. ಮತ್ತೆ ಅವ್ರ ಪಪ್ಪನ ಕ್ಯಾಟ್ ಬೇಕು ಅಂತ ಕೇಳ್ತಾನೆ ಇದ್ಲು. ಬಟ್ ಇದು ಅವಳಿಗೆ ಒಂಥರ ಕ್ಯಾಟ್ ಸಿಕ್ಕಿದ್ಮೇಲೆ ತುಂಬ ಖುಷಿಯಾಗಿದೆ ಅವಳು, ಸಖತ್ ಹ್ಯಾಪಿಯಾಗಿದೆ ಅವಳಿಗೆ.
ಡ್ಯಾನ್ಸ್ ಕ್ಲಾಸಲ್ಲಿ ತುಂಬ ಚೆನ್ನಾಗಾಯಿತು ಬರ್ತ್ಡೇ ಫಂಕ್ಷನು. ಸೊ ಮನೆಗೆ ಬಂದ್ವಿ, ಎಲ್ಲ ಮುಗಿಸ್ಕೊಂಡು ಮನೇಲಿ ಅರೇಂಜ್ ಮಾಡಿದ್ವಿ ಬರ್ತ್ಡೇ. ನೋಡಿ ಈ ಥರ ಅರೇಂಜ್ ಮಾಡಿದ್ವಿ. ಆ್ಯಕ್ಚುಲಿ ಪಾರ್ಕಿಂಗಲ್ಲಿ ಮಾಡ್ತಾಯಿದ್ವಿ, ಈ ಸಲ ಇಲ್ಲೇ ಮನೆ ಮುಂದೆ ಬಾಲ್ಕನಿ ಮಾಡೋಣ ಅಂತ ಹೇಳಿ ಅಲ್ಲಿ ಮಾಡಿದ್ವಿ. ಆ್ಯಂಡ್ ನೋಡಿ ಇದೇ ಕೇಕ್ ಸ್ವಲ್ಪ ನೋಡಿ ಶೇಕ್ ಮಾಡ್ಕೊಂಡೆಲ್ಲ ಹಾಳು ಮಾಡ್ಕೊಂಡು ತೊಗೊಂಬಂದಿದ್ದಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ವಿ. ಯಾರು ಗೆಸ್ಟ್ ಬಂದಿದ್ದಾರೆ? ಹಾಂ ಬಂದರು, ಅದಕ್ಕೇನೆ ಇಲ್ಲಿ ಮಾಡ್ತಾ ಇರೋದು. ನೋಡಿ ನಾನು ಡ್ಯಾನ್ಸ್ ಕ್ಲಾಸಲ್ಲಿ ಕರೆದು ಬಂದಿದ್ದೆ, ಸ್ವಲ್ಪ ಜನ ಮಾತ್ರ ಬಂದಿದ್ದರು. ಬಟ್ ತುಂಬಾ ಖುಷಿ ಆಯಿತು ಅವರೆಲ್ಲ ಬಂದಿದ್ದು. ಸರ್ ಮತ್ತು ಭಾನುಪ್ರಿಯ ಲಾಸ್ಟಲ್ಲಿ ಬಂದರು. ಅಣ್ಣ ಕಾಣಿಸ್ತಾನೆ ಇಲ್ಲ. ಎದ್ದು ನಿಂತ್ಕೊಳ್ರಿ. ಇವನಿಗೆ ತಿನ್ಸ್ಬೇಕು, ಇವನಿಗೆ ಕಿಲ್ಲಡಿಗೆ ತಗೋ. ಇಮಾನಿ ಭೀಮಗ್ ತಿನ್ಸು, ಭೀಮ್ಗೆ ಕರಿ. ಪ್ಲೇಟಲ್ಲಿ ಬೇಕಂತೆ.
ಮನೇಲೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ಬರ್ತ್ಡೇ ಫಂಕ್ಷನು. ಆ್ಯಕ್ಚುಲಿ ಇಮಾನಿ ಈ ಸಲ ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾಳೆ. ನೈಟ್ ಒಂದು ಕೇಕ್ ಕಟ್ ಮಾಡಿಸಿದ್ವಿ ಆ್ಯಂಡ್ ಡ್ಯಾನ್ಸ್ ಕ್ಲಾಸಲ್ಲಿ ಒಂದು ಕೇಕ್ ಕಟ್ ಮಾಡಿದ್ದಾಳೆ ಆ್ಯಂಡ್ ಮನೇಲಿ ಮತ್ತೆ ಒಂದು ಕೇಕ್ ಕಟ್ ಮಾಡ್ತಿದ್ದಾಳೆ. ಅವಳಿಗಂತೂ ದಿಸ್ ಇಯರ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಆ್ಯಂಡ್ ತುಂಬಾ ಖುಷಿಯಾಗಿದ್ದಾಳೆ. ಆ್ಯಂಡ್ ಇನ್ನೊಂದು ನಮಗೆ ಒಂದು ಬೇರೆಯೇ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ನಂಗೆ ಬರೀ ನೈಬರ್ಸ್ ಮಾತ್ರ ಕರಿತಾ ಇದ್ದೆ. ಈಗ ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ಮೇಲೆ ಅಲ್ಲಿರೋರೆಲ್ಲ ಒಂಥರ ಫ್ಯಾಮಿಲಿ ಥರ ಆಗಿದ್ದಾರೆ. ಅವರೆಲ್ಲ ಬಂದಿದ್ದರು ನಿಜ. ಎಲ್ಲ ಪೇರೆಂಟ್ಸು ಅಷ್ಟೇ ಡ್ಯಾನ್ಸ್ ಕ್ಲಾಸವರು ಎಲ್ಲರೂ ಚೆನ್ನಾಗಿ ಬ್ಲೆಸ್ ಮಾಡಿದ್ರು. ಆ್ಯಂಡ್ ತುಂಬಾ ಖುಷಿ ಆಯಿತು ಎಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು. ಈಗಿನ ಮಕ್ಕಳು ನೋಡಿ ಇವಾಗ ಬಂದಿದ್ದಾರೆ ಸರ್. ಲೇಟಾಗಿ ಬಂದರು, ಕೇಕ್ ಎಲ್ಲ ಕಟ್ ಮಾಡಿಸಾದ್ಮೇಲೆ ಬಂದಿದ್ದಾರೆ. ಆ್ಯಂಡ್ ಭಾನುಪ್ರಿಯಾನು ಬಂದಿದ್ದರು. ತುಂಬಾ ಖುಷಿ ಆಯಿತು ನೋಡಿ. ಭಾನು ಇಲ್ಲಿ ಕೂತಿದ್ದಾರೆ, ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮೊಮೋಸ್ ಚಾಲೆಂಜ್. ಮಮ್ಮಾಸ್ ಆಯಿತಾ, ಮೋಮೋಸ್ ಅಲ್ಲ ಮಮ್ಮಸ್. ನನಗೆ ನನ್ನ ಬರ್ಡೇಗೆ ಸ್ಟೋನ್ ಗಿಫ್ಟ್ಸ್ ನೋಡೋಣ ಏನೇನು ಗಿಫ್ಟ್ಗಳಿದೆ ಅಂತ ಆಯಿತಾ. ಫಸ್ಟ್ ಇದನ್ನು ಓಪನ್ ಮಾಡೋಣ. ಬ್ಲೂ ಕಲರ್ ಏನಿದೆ ಅಂತ ನೀವು ಗೆಸ್ ಮಾಡಿ. ಬೇಗ ಬೇಗ ತೋರಿಸು. ಬಟ್ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನೋಡೋಣ, ಜೋರಾಗಿ ಮಾತಾಡು. ವಾವ್, 3D ಪೇನ್. ಯಾರು ಕೊಟ್ಟಿರೋದು? ಭಾನುಪ್ರಿಯಾ. ಸೇ ಥ್ಯಾಂಕ್ಸ್. ಥ್ಯಾಂಕ್ ಯು ಭಾನುಪ್ರಿಯಾ. ಪಿಂಕ್ ಕಲರ್ ಫ್ರಮ್ ಶಾರುನ್. ಇಲ್ಲಿ ಹಿಂಗೆ ನನ್ನ ರೀಡಿಂಗು. ಬೇಗ ಓಪನ್ ಮಾಡಬೇಕು. ನನ್ನ ರಸಕ್ಕೂ ಗಿಫ್ಟ್ಗಳಂದ್ರೆ ತುಂಬ ಇಷ್ಟ. ಕೊಟ್ಟಿದ್ದಾರಪ್ಪ. ಕ್ಯೂಟ್ ರೇಂಬೋ. ನಂಗೆ ಅಷ್ಟಕ್ಕೂ ರೇಂಬೋ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ದಿಸ್ ಒನ್ ನಮ್ಮ ರಾಘು ಮಾಮ ಕೊಟ್ಟಿರೋ ಗಿಫ್ಟ್. ಅಂತೂ ಎಕ್ಸೈಟ್. ಎಲ್ಲದಕ್ಕಿಂತ ನನಗಿದೆ ಒಂದೇ ಒಂದು ಇಷ್ಟ ಆಗಿರೋದು. ಇನ್ನೂ ನೋಡೇ ಇಲ್ಲ. ಹೌದು, ಬಟ್ ಸ್ವಲ್ಪ ಎಕ್ಸೈಟಿಂಗ್ ಇರುತ್ತೆ. ನಾಟ್ ಓನ್ಲಿ 1 or 2. ರ್ಯಾಪರಲ್ಲೇ ತಕ್ಕದೇ ಇರೋದು. ನಿಂಗೆ ಇಷ್ಟನಾ? ಬಿಡು, ಅಷ್ಟೇ ಸಾಕು. ಈಗ ಆಮೇಲೆ ಓಪನ್ ಮಾಡೋದು. ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಇದು ನೋಡೋಣ, ಗೌತಮಿ ಅಕ್ಕ ಇಂದ. ಈ ಬ್ಯಾಂಡ್. ಥ್ಯಾಂಕ್ ಯು ಗೌತಮಿ ಅಕ್ಕ. ಡೈರಿ ಮಿಲ್ಕ್ ಫ್ರಮ್ ಮಿತಾಲಿ ಚಾಕ್ಲೇಟ್. ಇದನ್ನು ಓಪನ್ ಮಾಡೋಣ. ಸೇಮ್ ಶಿವಾನಿಗೆ ಸಿಕ್ಕಿತ್ತಲ್ಲ ಗಿಫ್ಟಲ್ಲಿ, ಸೇಮ್ ಅದೇ ಇದೆ. ಹಿಂದೆ ಏರ್ ಬ್ಯಾಂಡ್ ಇದೆ. ನೋಡೋಣ, ನನಗೆ ತುಂಬ ಇಷ್ಟ ಆಯ್ತು ಇದು. ಅದು ಹೇಗೆ ಸಿಕ್ತು ಅಂತ ಗೊತ್ತಿಲ್ಲ. ಆದರೆ ಏರ್ ಬ್ಯಾಂಡ್ ನೋಡೋಣ ಆಮೇಲೆ. ಇಲ್ಲ ಆಮೇಲೆ ಅಂತ ಟೈಮ್ ಆಯ್ತಲ್ಲ ಚೆನ್ನಿ. ಬೇರೆದು. ವಾವ್, ಸೋ ಕ್ಯೂಟ್ ರಾಬಿಟ್ ಕೀ ಬಂಚ್. ನೋಡಿ ಅದರಲ್ಲಿ ಇದು ಮಾತ್ರ ದಪ್ಪ ಇದೆ, ಲೆಗ್ ಮಾತ್ರ ಚಿಕ್ಕದಿದೆ. ಬಾಕ್ಸ್ ಒಳಗೆ ಹಾಕಿಡು. ಇಲ್ಲ,
ಲ್ಯಾಕ್ಮಿ ಅನ್ಕೊಂಡ್ಬಿಟ್ಟೆ. ಅಲ್ಲಿದೆ ಬಾಕ್ಸ್ಗೆ ಅದು. ಜೋರಾಗಿ ಮಾತಾಡು ಸರಿ. ಲ್ಯಾಕ್ಮಿ ಅನ್ಕೊಂಡ್ಬಿಟ್ಟೆ ಅದು. ಇದಕ್ಕೂ ತುಂಬ ವೇಟ್ ಇದೆ. ಯಾರು ಕೊಟ್ಟಿದ್ದು? ಅದಕ್ಕೆ ಬಿಂದುಶ್ರೀ. ನಾನು ಶಾಪಲ್ಲಿ ಕೇಳ್ತಿದ್ದಲ್ಲ, ಡೈರಿ ಮಿಲ್ಕ್. ಇನ್ನೊಂದು ಅದೇ ಥರದ್ದು. ಅವತ್ತು ಏನು ಗಿಫ್ಟ್ ಬೇಕು ಅಂತ ಕೇಳಿದ್ಲು. ನನಗೆ 100 ರೂಪೀಸ್ ಡೈರಿ ಮಿಲ್ಕ್ ಕೊಡಿಸಿ ಬಂದಿದ್ದೆ. ಬಟ್ ಅದಲ್ಲ. ಇನ್ನೂ 4 ಕವರ್ ಹಾಕ್ಬೇಕಿತ್ತು. ಅಯ್ಯೋ ಸಡನ್ನಾಗಿ ಶಾಪಿಂಗ್ ಮಾಡ್ಕೊಬಂದಿಚ್ಚೆ. ಗೊತ್ತಾಯ್ತು. ನೀನು ಇದೇ ತಾನೇ ಕೇಳಿದ್ದು ಬೇಕು ಅಂತ ಅಲ್ಲಿ. ಚಾಕ್ಲೇಟ್ ನಂಗೆ ಇಷ್ಟನಾ ಅದು? ಫ್ಯೂಸ್ ಇಷ್ಟ ಅಂದಿಯಲ್ಲ, ಇದಿಷ್ಟ ಅಂತ ಹೇಳಿದಲ್ಲ. ಅದೆಲ್ಲ ಈಗ ಇದನ್ನ ಬಚ್ಚಿಕ್ಬೇಕು. ಯಾಕೆ? ನನ್ನ ತಮ್ಮ ಎತ್ಕೊಂಡ್ಬಿಡ್ತಾನಲ್ಲ, ಗೊತ್ತಿದ್ರು ಯಾಕೆ ಕೇಳೋದು? ಇದು ಎಲ್ಲರಿಗಿಂತ ದೊಡ್ಡದು. ಅದು ಶಾಕ್ ಆಗ್ತೀಯ. ಓಪನ್ ಮಾಡು. ಅದು ನಿಮ್ಮ ಅಮ್ಮನ ಗಿಫ್ಟ್. ಡ್ರೆಸ್ ಇರುತ್ತೆ. ಡ್ರೆಸ್ ಬಿಡು. ಮೇ ಬಿ ಸ್ಲೈಮ್. ಡೋಂಟ್ ನೋ. ನನಗೆ ಒಂದೇ ಒಂದು ಗೊತ್ತಾಗಲ್ಲ, ಹಂಗೆ ರ್ಯಾಪ್ ಮಾಡೋಕ್ಕಾಗಲ್ವಾ? ಟೇಪ್ ಸರ್ ತೋರಿಸು. ನಾನು ಅವತ್ತು ಕೇಳಿದೆ ಅಮ್ಮನ ಹತ್ರ ಕೊಡ್ಸಮ್ಮ ಅಂತ. ಅವ್ರು ಆಮೇಲೆ ಓಪನ್ ಮಾಡು ಚಿನ್ನಿ. ಇದೆಲ್ಲ ಓಪನ್ ಮಾಡ್ತಾರೆ. ನಮ್ಮಮ್ಮ ಏನು ಕೇಳಿದ್ರು ಅವತ್ತು ಎಲ್ಲ ಸರ್ಪ್ರೈಸಾಗಿ ಕೊಟ್ಟಿದ್ದಾರೆ. ನನಗೆ ಎಷ್ಟೊಂದು ದಿನದಿಂದ ಬೇಕು ಬೇಕು ಅಂತ ಕೇಳ್ತಿದ್ದೆ, ಬಟ್ ಯಾರು ಕೊಡಿಸಿಲ್ಲ. ನಮ್ಮಮ್ಮ ಕೊಡಿಸಿದ್ರು. ಅಯ್ಯೋ ಓಕೆ ಓಕೆ. ಓಪನ್ ಇಟ್ ಲೇಟರ್. ಓಪನ್ ಇಟ್ ಲೇಟರ್. I love it. What do we have here? Wow, cup. Coffee cup. ಚಿಕ್ಕದು ಓಪನ್ ಮಾಡೋಣ. ಇದು ನನ್ನ ತಮ್ಮ ಕೊಟ್ಟಿರೋ ಗಿಫ್ಟ್. ವಾವ್ ವಾವ್ ಚಿನ್ನಿ, ಚಾಕ್ಲೇಟ್ಸ್. ಶರ್ಟ್ ನಾನೇನು ಕ್ರಯೋನ್ಸ್ ಪೆನ್ಸಿಲ್ ಕೊಡ್ತೇನೆ ಅಂದರೆ ಬಟ್ ನನಗೆ ತುಂಬ ಇಷ್ಟ. ಅದರಲ್ಲೇ ಇದೆ 150 ಸೆಟ್ಸ್ ಇದೆ. ರಾಘು ಕೊಡ್ಸಿದ್ರು. ರಾಗುದು ಇದು ಅಮ್ಮಂದ್ರಲ್ಲೂ ಇದೆ. ಓ ಸೊ ಎವ್ರಿಬಡಿ ರೆಡಿ ಟು ಸೀ ದಿಸ್ ಬಿಗರ್ ಒನ್. ಯಾರು ಕೊಡ್ಸಿದ್ದು? ರೆಡಿ. ರೆಡಿನಾ? ರೆಡಿ. ತೋರ್ಸು. ಮೊದಲು ನಂದು ಕಣ್ಣಿದ್ರ ಮೇಲೆ ನಾನು ಪ್ರತಿ ಹೋಗಿ ತಗೊಬಂದಿದ್ದೆ. ನೋಡು ಎಲ್ಲ ಎತ್ತು, ಇನ್ನೊಂದಾಗಿ ಎತ್ತು. ನನಗೆ ಮೈ ಫೇವ್ರೆಟ್ ಬಿಸ್ಕೆಟ್. ನಿನ್ಗೆ ಯಾವ್ದಾದ್ರು ಫೇವ್ರೇಟ್ ಎಲ್ಲ? ಚಾಕ್ಲೇಟ್ಸ್ ಇದೆ, ಎತ್ಕೊಳ್ಳ. ವಿಶಾಲ್ ಮಟಲ್ ತಂದಿರೋದು ಎಲ್ಲ ವಿಶಾಲ್ ಮಟಲ್. ಡೈರಿ ಮಿಲ್ಕ್ಸ್ ಇದೆ, ಎತ್ಕೊ. under A4 sheets. Not A4 sheet. Then you have to trace that drawing. Where the drawings? You trace it. It will come. It is not returned. That's it. That's it.
ಇಲ್ಲ ತೆಗಿಬೇಡ. ನೋಡು ಜೆಲ್ಲಿ. ಎಲ್ಲ ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಬಟ್ ನಿಮಗಿಂತ ನನಗೆ ಜಸ್ಟ್ ಇಷ್ಟ ಆಗಿದೆ. ಬಟ್ ಈ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಭೂಮಿಕಾ ಕೊಟ್ಟಿದ್ದು, ನಮ್ಮ ಅಮ್ಮ ಕೊಟ್ಟಿದ್ದು, ನಮ್ಮ ರಾಘು ಮಾಮ ಕೊಟ್ಟಿದ್ದು. ಅದ್ರ ಜೊತೆ ಸ್ವಲ್ಪ ಕಮ್ಮಿ ಆಗಿದೆ ನಮ್ಮ ಬಿಂದು ಅಕ್ಕಂದು. ಯಾಕಂದ್ರೆ ಅವಳು ಹೇಳಿರೋದು. ಸೊ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು, ನಮ್ಮ ಅಮ್ಮನ ಚಾನಲ್ಗೆ ಜಾಸ್ತಿ ಲೈಕ್. ಚೈತ್ರ ಆಂಟಿ ಕೊಟ್ಟಿದ್ದು ಮರ್ತ್ಬಿಟ್ಟೆ, ಹೇಳ್ಬಿಡು. ಚೈತ್ರ ಆಂಟಿದು ಕೆಳಗಿದೆ ತೋರಿಸ್ತೀನಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದನ್ನು ಮರೀದೆ ಎಲ್ಲನೂ ಮಾಡಿಬಿಟ್ಟು ವಿಡಿಯೋ ನೋಡಬೇಕು. ಫಸ್ಟ್ ಅದನ್ನು ಮಾಡಿ, ಇಲ್ಲಾಂದ್ರೆ ಆಮೇಲೆ ವಿಡಿಯೋ ನೋಡಕ್ಕೆ ಬಿಡಲ್ಲ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳು, ಗಿಫ್ಟ್ ಕೊಟ್ಟು. ಎಲ್ಲರಿಗೂ ಥ್ಯಾಂಕ್ಸ್ ಗಿಫ್ಟ್ ಕೊಟ್ಟಿದ್ದೆ. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್. ಇದು ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಒಂದೊಂದೂ ಎಲ್ಲೂ ಮಿಸ್ ಮಾಡ್ತೀನಿ. ಫುಲ್ ಮಿಸ್ ಮಾಡ್ತಾಳೆ ಇವಳು, ಯಾವುದು ಇಟ್ಕೊಳ್ಳಲ್ಲ ನೀಟಾಗಿ. ಯಾಕವೆಲ್ಲ ಬೇಕು ವಿಡಿಯೋದಲ್ಲಿ ಹೇಳಕ್ಕೆ. ಚೆನ್ನಾಗಿ ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟಿರುತ್ತೆ ಇದರಲ್ಲಿ. ಓಕೆ, ಓಕೆ. ಇದು ಒಂದೊಂದು ಮಿಸ್ ಆಗುತ್ತೆ. ಒಂದೆರಡು ಅವಳಿಗೆ ಗಿಫ್ಟೆಲ್ಲ ಓಪನ್ ಮಾಡಿ ತುಂಬಾ ಖುಷಿಯಾಗಿದೆ. ಇಷ್ಟೊಂದು ಗಿಫ್ಟ್ಸು ಯಾವ ಟೈಮು ಸಿಕ್ಕಿರಲಿಲ್ಲ. ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾಳೆ. ಆ್ಯಂಡ್ ಎಲ್ಲ ಪೇರೆಂಟ್ಸ್ಗೂ, ಎಲ್ಲ ಮಕ್ಳಿಗೂ ಥ್ಯಾಂಕ್ಸ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನೆಲ್ ನೋಡಿ. ಥ್ಯಾಂಕ್ ಯು ಆಲ್. ಬಾಯ್.